ಖಡ್ಗವನ್ನು ಎತ್ತಿದ, ಪುಷ್ಪಹಾರವನ್ನು ಮಾಡಿದ, 3 ಜನದ ಕೊರಡಿಗೆ ಹಾಕಿ ದೂರ ನಿಂತ್ಕೊಂಡು ಹೇಳ್ತಾನಂತೆ, ಬಲರೇ ನೀವು ಸತ್ಯವಂತರಪ್ಪ, ನಿಮ್ಮ ಸತ್ಯವನ್ನು ನಾನು ಕೆಡಿಸೋಕ್ಕಾಗಲ್ಲ, ನಿಮ್ಮ ಶಿರವನ್ನು ನಾನು ಕಡಿಯೋಕ್ಕಾಗಲ್ಲ, ನಾನು ಮಹಾರಾಜನ ಸುಳ್ಳು ಹೇಳ್ತೀನಪ್ಪ, ನೀವೆಲ್ಲರೂ ಅದಕ್ಕೆ ಬಲರೇ ನೀವು ಸತ್ಯವಂತರು, ದೇವ ಬಲವು ನಿಮಗಿರುವುದು, ನಿಮ್ಮ ಕೊಲ್ಲಲು ಸಾಧ್ಯವೇ ಇಲ್ಲೆಂದ ಎಂದೆನುತ್ತ ಭಟನು, ಎಲ್ಲಿ ಆದರೂ ಬಾಳಿರೆಂದನು. ಮಾಯವೇಷದ ಬಾಟನಾಗ ಸಪ್ಪೆ ಮೂರೆ ಹಾಕಿಕೊಂಡು ಅಲ್ಲಿಂದ ಮಾಯವಾದನು. ಆಗ ಬಂದ ಕೆಲಸಕ್ಕೆ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಭಟನ ವೇಷದಲ್ಲಿದ್ದಂಥ ಶನಿದೇವರು ಸಪ್ಪೆ ಮೋರೆ ಹಾಕ್ಕೊಂಡು ನನ್ನ ಛಲ ಬರಲಿಲ್ಲ, ಅವ್ರು ಸುಳ್ಳು ನುಡಿಲಿಲ್ಲ, ಅವ್ರು ನಾನು ಕಡಿಯೋಕ್ಕಾಗಲಿಲ್ಲ ಅಂತ ಹೇಳಿ ಸಪ್ಪೆ ಮೋರೆ ಹಾಕ್ಕೊಂಡು ಹೊರಟ. ಮಾರುವೇಷದ ಬಾಟನಾಗ ಸಪ್ಪೆ ಮೋರೆ ಹಾಕಿಕೊಂಡು ಅಲ್ಲಿಂದ ಮಾಯವಾದನು. ಆ ಮೂವರಾಗ ಕಾಡಿನಲ್ಲಿ ನಡೆಯುತ್ತಿರುವರು. ಅಲ್ಲಿಂದ ಅವ್ರ 3 ಜನನೂ ಕಾಡಿನ ಮಧ್ಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇತ್ತ ಮಾಯಾವೇಶದ ಭಟ ಹೊರಟೋಗ್ತ. ಕಾಡು ಮಧ್ಯದಿ ಕಂಡಾರಾಗ ಹರಿಯ ದೇವಾಲಯವನ್ನು ಹರಿಯ ಧ್ಯಾನವ ಮಾಡುತ್ತಿರುವರು. ಆ ಮೂವರು ಸೇರಿ ಸ್ವಾಮಿ ಪಾದಕ್ಕೆ ಬೀಳುತ್ತಿರುವರು. ತಾಯಿ ಆಜ್ಞೆಯಂತೆ ಆಗ ಪದ್ಮಾವತಿಗೆ ಮಾಲೆ ಹಾಕಿ ತಾಯಿ ಪಾದಕ್ಕೆ ನಮಿಸುತ್ತಿರುವರು. ಆ ಮೂವರು ಸೇರಿ ಕೂಲಿ ಮಾಡಿ ಹೊಟ್ಟೆ ಒರೆವಾರು. ಈ ಪ್ರಕಾರವಾಗಿ ಭಟನ ಮಾತಿಗೆ ಮರುಳಾಗದೆ ಸತ್ಯವನ್ನು ಬಿಡದೆ ನಾವುಗಳು ಪ್ರಾಣ ಭಿಕ್ಷೆ ಬೇಡುವವರಲ್ಲ, ಸಾಯುವುದಕ್ಕೆ ಎದುರುವವರು ಅಲ್ಲ. ರಾಜನ ಮನೆಯ ಅನ್ನವನ್ನು ಉಂಡು ರಾಜನ ಆಜ್ಞೆಯನ್ನು ಧಿಕ್ಕರಿಸುವ ನಿಮ್ಮಂಥವರು ಕೆಟ್ಟ ಜೀವ ಹೊರೆಯಬಾರದೆಂದು ಹೇಳಿ ನಿನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಸಿದ್ಧನಾಗೆಂದು ಮೂವರು ಹರಿಯ ಧ್ಯಾನವ ಮಾಡಿ ಶಿರಬಾಗಿ ನಿಲ್ಲಲು ಮಾಯಾವೇಷದಲ್ಲಿದ್ದ ಶನಿದೇವರು ಇವರ ಸತ್ಯಕ್ಕೆ ಮೆಚ್ಚಿ ತನ್ನ ಮನವನ್ನು ಬದಲಾಯಿಸಿ ಶಿರಗಳನ್ನು ಕಡಿಯುವನಂತೆ ಖಡ್ಗವನ್ನು ಮೇಲಕ್ಕೆತ್ತಿ ಪುಷ್ಪಹಾರ ಮಾಡಿ ಅವರ ಕೊರಳಿಗೆ ಬೀಳುವಂತೆ ಮಾಡಿ, ನೀವು ಸತ್ಯವಂತರು, ನಿಮಗೆ ದೈವ ಬಲವಿದೆ, ನಿಮ್ಮನ್ನು ಕೊಲ್ಲಲು ಸಾಧ್ಯವಿಲ್ಲವೆಂದು ನೀವು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಿರೆಂದು ನುಡಿದು ಹೊರಟು ಹೋಗಲು ಇತ್ತ ಮೂವರು ಅದೇ ಕಾಡಿನಲ್ಲಿ ಬರುತ್ತಾ ದಾರಿಯ ಮಧ್ಯದಲ್ಲಿ ಶ್ರೀಹರಿಯ ದೇವಾಲಯವನ್ನು ಕಂಡು ಶ್ರೀಹರಿಯ ಪೂಜೆಯನ್ನು ಮಾಡಿ ವಿಶ್ರಮಿಸಿಕೊಂಡು ಕೂಲಿಯಿಂದ ಜೀವನ ಒರೆಯುತ್ತಿರಲು ಎತ್ತ ಶನಿದೇವರು ನಾಗರಾಜನನ್ನು ಮತ್ತು ಲಕ್ಕಮ್ಮನನ್ನು ಹಿಡಿಯಲು ಅಷ್ಟರಲ್ಲಿಯೇ ಬ್ರಹ್ಮಪುರಿಯ ಅರಸನಾದ ಸತ್ಯಸೇನೆಂಬ ದೊರೆಯು ದೇವಗಿರಿ ಪಟ್ಟಣಕ್ಕೆ ಮುತ್ತಿಗೆ ಹಾಕುತ್ತಿದ್ದಾರದಂತೆಯೇ. ಪಟ್ಟಣದಲ್ಲಿ ಉಳಿದ ಲಕ್ಕಮ್ಮ ಮತ್ತು ಲಕ್ಕಮ್ಮನ ಮಗ ನಾಗರಾಜ, ಅವರು ನಾಗರಾಜನಿಗೆ ಪಟ್ಟ ಕಟ್ಟಿ ಗಂಡನ ಕಳ್ಕೊಂಡಂಥ ಲಕ್ಕಮ್ಮ ರಾಜಭಾರ ಮಾಡ್ತಾ ಇರ್ತಾರೆ. ಆಗ ಶನಿ ಯೋಚನೆ ಮಾಡ್ತಾನೆ,
ನಾನು ಇವ್ರ ಪ್ರಾಣ ತಲೆ ತೆಗಿತೀನಿ ಅಂದರೂ ಸುಳ್ಳು ಹೇಳಿಲ್ಲ, ಇವರಿಂದ ನಾನು ಬಾಣೆಯನ್ನು ನಡೀಲಿಲ್ಲ. ಈಗ ಲಕ್ಕಮ್ಮ ಮತ್ತು ನಾಗರಾಜನಿಗೆ ರಾಶಿಗೆ ಪ್ರವೇಶ ಮಾಡಿ ಅವರಿಂದಲೂ ಸುಳ್ಳು ನೋಡ್ಸೋಣ ಅಂತ ಆ ದೇವಗಿರಿ ಹೋಗ್ತಾವೆ. ಮತ್ತೆ ಇಲ್ಲಿ ಬಿಟ್ಟ, ಅಲ್ಲಿಗೆ ಹೊರಟ. ಅಲ್ಲಿ ಏನಾಗುತ್ತೆ ನೋಡೋಣ ಅಂದರೆ, ಬ್ರಹ್ಮಪುರಿಯ ಆಳುತ್ತಿರುವ ಸತ್ಯಸೇನನೆಂಬ ದೊರೆಯು ದೇವಗಿರಿ ಪಟ್ಟಣವ ಮೊತ್ತಿ ಸೂರೆಗೊಂಡಿಯನು. ನಾಗರಾಜನ ಸೆರೆಯ ಹಿಡಿದು ಕಾರಾಗೃಹಕ್ಕೆ ತಳ್ಳುತ್ತಿರಲು ರಾಣಿ ಲಕ್ಕಮ್ಮನ ಹಿಡಿಯಲು ಸೈನಿಕರು ಬರಲು ತ್ವರಿತದಿಂದಲೇ ಸೈನಿಕರು ಅಂತಃಪುರಕ್ಕೆ ನುಗ್ಗುತ್ತಿರಲು ರಾಣಿ ಲಕ್ಕಮ್ಮನು ಕಂಡು ಬೆದರಿ ಹೊರಟಾಳು. ಅಂತಃಪುರವನ್ನು ಬಿಟ್ಟಳಾಗಲೇ ಘೋರ ಕಾನನವನ್ನು ಸೇರಿ ಕಾಲು ದಾರಿಯಲ್ಲಿ ರಾಣಿ ನಡೆಯುತ್ತಿರುವಳು. ದೇವಗಿರಿ ಪಟ್ಟಣದಲ್ಲಿ ಬಾಣದ ರಂಗನ ಹೆಂಡತಿಯಾದ ಲಕ್ಕಮ್ಮ ಮತ್ತು ಲಕ್ಕಮ್ಮನ ಮಗ ನಾಗರಾಜ ರಾಜ್ಯವಾಳ್ತಾ ಇರಬೇಕಾದ್ರೆ ಪಕ್ಕದ ರಾಜ್ಯವಾದಂಥ ಸತ್ಯಸೇನ ಎಂಬ ಬ್ರಹ್ಮಗಿರಿ ಅರಸು ಸತ್ಯಸೇನ ಎಂಬತಕ್ಕಂಥ ರಾಜ ದಂಡೆತ್ತಿ ಆ ದೇವಗಿರಿ ಪಟ್ಟಣವನ್ನು ಆಕ್ರಮಿಸಿಕೊಳ್ಳಲು ದಂಡೆತ್ತಿ ಬಂದಿದ್ದಾನೆ. ಆ ಸಮಯವನ್ನು ನೋಡಿಕೊಂಡ ಶನಿದೇವರು ಇದೇ ತಕ್ಕ ಸಮಯವೆಂದು ಲಕ್ಕಮ್ಮ ಮತ್ತು ನಾಗರಾಜನ ರಾಶಿಗೆ ಹೋಗ್ತಾ ಇದ್ದರು. ಇಲ್ಲಿ ಸತ್ಯಸೇನನ ಸೈನ್ಯ ದೇವಗಿರಿ ಪಟ್ಟಣವನ್ನು ಮುತ್ತಿಗೆ ಹಾಕಿದೆ. ಸಿಕ್ಕಿದ ಕಡೆಗೆಲ್ಲ ಹೊಡಿತಾ ಇದ್ದಾರೆ. ಆಗ ಲಕ್ಕಮ್ಮನ ಹಿಡಿದು ಬಂಧಿಸಬೇಕು ಅಂತ ಸೈನಿಕರು ಅಂತಃಪುರಕ್ಕೆ ಬಂದರು. ಅಂತಃಪುರಕ್ಕೆ ನುಗ್ಗಿದ ತಕ್ಷಣ ಲಕ್ಕಮ್ಮ ಹೆದರಿ ಬೆಂಡೆ ಬಿಸಿಲಾಗಿ ಅಲ್ಲಿಂದ ಅರಮನೆಯಿಂದ ಕಾಲು ಕಿತ್ತು ಕಾಡಿ ಬಂದು ತಪ್ಪಿಸ್ಕೊಂಡು ಕಾಡಿನಲ್ಲಿ ಬರ್ತಾ ಇದ್ದಾಳೆ. ಆ ಕಾಡಿನಲ್ಲಿ ಬರುತ್ತಿರುವ ದೃಶ್ಯ ಶನಿದೇವರಿಗೆ ಬಿತ್ತು. ಓಹೋ, ಬಾಣದ ರಂಗನಾಥನ ಹೆಂಡತಿ ಲಕ್ಕಮ್ಮ ಶತ್ರು ಸೈನಿಕರಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಬರ್ತಾ ಇದ್ದಾಳೆ. ಇವಳ ರಾಶಿಗೆ ಹೋಗಿ ಏನಾದ್ರು ಮಾಡ್ಕೊತ ಹೋಗ್ತಾ ಇದ್ದಾನೆ. ಈ ಪ್ರಕಾರವಾಗಿ ಬ್ರಹ್ಮಗಿರಿಯ ಅರಸನಾದ ಸತ್ಯಸೇನನು ತನ್ನ ಸೈನಿಕರೊಂದಿಗೆ ದೇವಗಿರಿ ಪಟ್ಟಣವನ್ನು ಮುತ್ತಿಗೆ ಹಾಕಿ ಸೂರೆಗೊಂಡು ನಾಗರಾಜನನ್ನು ಸೆರೆ ಹಿಡಿದು ಕಾರಾಗೃಹಕ್ಕೆ ತಳ್ಳಿ ಮಹಾರಾಣಿಯಾದ ಲಕ್ಕಮ್ಮನನ್ನು ಸೆರೆ ಹಿಡಿಯಲು ಸೈನಿಕರು ಅಂತಃಪುರಕ್ಕೆ ನುಗ್ಗಲು ಸೈನಿಕರನ್ನು ಕಂಡು ಬೆದರಿದ ಲಕ್ಕಮ್ಮನು ಶತ್ರುಗಳಿಂದ ತಲೆ ತಪ್ಪಿಸಿಕೊಂಡು ಅಂತಃಪುರವನ್ನು ಬಿಟ್ಟು ಘೋರವಾದ ಕಾಡಿನ ಮಧ್ಯದಲ್ಲಿ ಕಾಲು ದಾರಿಯಲ್ಲಿ ನಡೆದು ಬರುತ್ತಿರುವುದನ್ನು ಶನಿದೇವರು ಕಂಡು ಲಕ್ಕಮ್ಮನಿಂದ ಅಸತ್ಯ ನುಡಿಸುವನೆಂದು ಬೇಟೆಗಾರನ ವೇಷ, ಅಲ್ಲಿ ಕಳ್ಳಾದ ಇಲ್ಲಿ ಬೇಟೆಗಾರನ ವೇಷ, ಬೇಟೆಗಾರನ ವೇಷಂ ತಾಳಿ ಅದೇ ಕಾಡಿನ ದಾರಿಯಲ್ಲಿ ಬರುತ್ತಿದ್ದಾರದಂತೆಯೇ ಲಕ್ಕಮ್ಮ ನಡೆದು ಬರುವ ದಾರಿಯಲ್ಲಿ ಇವನು ಬೇಟೆಗಾರನ ವೇಷವನ್ನು ತಾಳಿ ಕಾಡಿಗೆ ಬಂದಾನೆ. ಬೇಟೆಗಾರನ ವೇಷ ತಾಳಿದ ಶನಿದೇವ ಮಗುವನ್ನು ಎತ್ತಿಕೊಂಡು ಕಾಡಿಗೆ ಬರುತ್ತಿದ್ದ. ಕತ್ತಲು ಕವಿದಿರಲು ದಿಕ್ಕು ಕಾಣದೇ ಇರಲು ರಾಣಿ ಲಕ್ಕಮ್ಮನು ಕಾಡಲ್ಲಿ ಇರಲು ಹಸಿವು ಬಾಯಾರಿಕೆಯಿಂದ ಬಸವಳಿದು ನಿಲ್ದಿರಲು ಬೇಟೆಗಾರನ ಕಂಡು ಧೈರ್ಯ ತಾಳಿದಳು. ಯಾರಪ್ಪ ಮಹಾಸ್ವಾಮಿ ಕುಡಿಯಲು ನೀರು ಕೊಡಿರಿ, ತಾಳಲಾರೆನು ನಾನು ಬಾಯಾರಿಕೆಯನು.
ಕಾಡಿನ ಮಧ್ಯದಲ್ಲಿ ಬೇಟೆಗಾರನ ವೇಷದಲ್ಲಿ ಬರುತ್ತಿದ್ದ ಶನಿದೇವರನ್ನು ಕಂಡು, ಅಂದರೆ ಬೇಟೆಗಾರವನು ಶನಿದೇವರಲ್ಲ, ಕಾಣಿಸ್ಲಿಲ್ಲ. ಲಕ್ಕಮ್ಮ ದಾರಿಯಲ್ಲಿ ನಡೆದು ನಡೆದು ಬೇಸುತ್ತವಳೆ, ಬಾಯಾರಿಕೆ ಆಗಿದೆ, ಬಿಸಿಲಿನ ಜಳ ಒಂದು ಕಡೆ, ಕುಡಿಯಕ್ಕೆ ನೀರಿಲ್ಲ. ಆಗ ಬೇಟೆಗಾರನ್ನು ಕಂಡಂಥ ಲಕ್ಕಮ್ಮ, ಓ ಯಾರೋ ಬರ್ತಾ ಇದ್ದಾರೆ, ನಾನು ಜೀವ ಉಳಿಸ್ಕೊಂಡ್ರೆ ಸಾಕಲ್ಲ ಅಂತೇಳಿ, ಅಪ್ಪ ಯಾವೂರಪ್ಪ ನಿಂದು? ಮಹಾಸ್ವಾಮಿ, ನನಗೆ ಬಾಯಾರಿಕೆ ತಡೆಯೋಕ್ಕಾಗ್ತಿಲ್ಲ, ನೀರನ್ನಾದರೂ ಕೊಡಪ್ಪ, ಕುಡಿಬೇಕು ಅಂತೇಳಿ ಕೇಳಿದೆ. ಬೇಟೆಗಾರನಾಗ ಮನಮರಗಿದವನಂತೆ, ಯಾರಮ್ಮ ಮಹತಾಯಿ, ಯಾರಮ್ಮ ಮಹತಾಯಿ, ಇಲ್ಲಿಗೇಕೆ ಬಂದೆ, ಈ ಕಾಡಲ್ಲಿ ನಿನಗೆ ಕೆಲಸವು ಏನುಂಟು, ಬೇಟೆಗಾರನಾಗ ಕೇಳೋ ತಾನಿರಲೋ. ಅವಳಿಗೆ ಕೇಳ್ತಾನೆ, ಏನಮ್ಮ ಯಾವ ಯಾವ ದೇಶ, ಇಲ್ಲಿಗೆ ಯಾಕೆ ಬಂದೆ, ಈ ಕಾಡಿಗೆ ನಿನಗೇನು ಕೆಲಸನಮ್ಮ ಅಂತ ಹೇಳಿ ಮಾಯಾವೇಷದಲ್ಲಿ ಬೇಟೆಗಾರನಾಗಿದ್ದ ಶನಿದೇವರು ಲಕ್ಕಮ್ಮನ ಕೇಳ್ದ. ಆಗ ಬಳಲಿದ ಲಕ್ಕಮ್ಮ ತೊದಲ ನುಡಿಯಿಂದ, ದಾರಿ ತಪ್ಪಿ ಬಂದೆ, ದಾರಿ ತಪ್ಪಿ ಬಂದೆ ಎಂದು ನುಡಿದಾಳು.